ಹಾಯ್ ಹಲೋ ವೆಲ್ಕಮ್ ಟು ಮೈ ನ್ಯೂ ಲಾಗ್. ಬೆಳಿಗ್ಗೆ ಎದ್ಬಿಟ್ಟು ರೆಡಿಯಾಗಿ ನಾನು ಡೈರೆಕ್ಟ್ ಹೋಗಿದ್ದೆ ಸೈಟ್ ಹತ್ರ ಹೋಗಿ ನೋಡ್ತೀನಿ, ಇನ್ನು ವೈರಿಗೆ ನೋಡಿ ಪಾಯಿಂಟೇ ಮಾಡಿದ್ದಿಲ್ಲ. ಅವರು ಕೂಡ ಅವ್ರ ಪಾಯಿಂಟ್ನ ಮಾಡ್ತಿದ್ರು, ನಮ್ಮದು ಕೂಡ ಕೆಲಸ ಮಿಕ್ಕಿತ್ತು. ಸೊ ಲೈನ್ ಮಾಡಬೇಕಾಗಿತ್ತು, ಸೈಡ್ ಹೊಡಿಬೇಕಾಗಿತ್ತು, ಸ್ಟೆಪ್ ಕೂಡ ಹೊಡಿಬೇಕಾಗಿತ್ತು. ನಾವು ಕೂಡ ಅಲ್ಲಿ ಸೈಟ್ ಮೇಲೆ ಹೋದ್ವಿ. ಅಷ್ಟರಲ್ಲಿ ನಮ್ಮ ಓನರ್ ಕಾಲ್ ಮಾಡಿಬಿಟ್ಟು ಊರಿಂದ ನಮ್ಮ ಫ್ಯಾಮಿಲಿಯವ್ರು ಬಂದಿದ್ದಾರೆ, ರೈಲ್ವೆ ಸ್ಟೇಷನಲ್ಲಿ ವೇಟ್ ಮಾಡ್ತಾರೆ, ಗಾಡಿ ತಗೊಂಡು ರೈಲ್ವೆ ಸ್ಟೇಷನ್ಗೆ ಹೋಗಿ ಪಿಕಪ್ ಮಾಡಿ ಮನೆ ಹತ್ರ ಬಿಡಂದರು. ಅದಕ್ಕೆ ನಾನು ನನ್ನ ಬುಜ್ಜಿನ ತಗೊಂಡೋಗಿದ್ದೆ. ನಮ್ಮ ಡಾರ್ಲಿಂಗ್ ಮನೆ ಹತ್ರನೇ ಇತ್ತು. ನಾನು ಬಂದು ಬುಜ್ಜಿನ ಮನೆ ಹತ್ರ ಬಿಟ್ಟು ಡಾರ್ಲಿಂಗ್ನ ತಗೊಂಡು ಸೊ ಬೆಳಗ್ಗೆ ನಿಲ್ಲಿಸಿದ್ದೆ. ಎಲ್ಲ ಸ್ವಲ್ಪ ಮಂಜನೆ ಬಿದ್ದು ಎಲ್ಲ ಇದಾಗಿತ್ತು, ಅದಕ್ಕೆ ಕ್ಲೀನ್ ಮಾಡಿಕೊಂಡು ಮಿರರ್ ಎಲ್ಲ ಒರೆಸ್ಕೊಂಡು ನಾನು ನಮ್ಮ ಡಾರ್ಲಿಂಗ್ನ ತಗೊಂಡು ಡೈರೆಕ್ಟ್ ಹೋಗಿದ್ದೆ ರೈಲ್ವೆ ಸ್ಟೇಷನ್ಗೆ. ಅಲ್ಲಿಂದ ನಮ್ಮ ಓನರ್ ಅವರ ಫ್ಯಾಮಿಲಿನ ಪಿಕಪ್ ಮಾಡಿಕೊಂಡು ಮನೆ ಹತ್ರ ಬಿಟ್ಟು ಸೊ ಅಲ್ಲಿಂದ ನಾನು ರಿಟರ್ನ್ ಬಂದೆ. ಸೊ ಬರ್ಬೇಕಾದ್ರೆ ಆಲ್ರೆಡಿ ಫೋನ್ ಮಾಡಿ ಒಳ್ಳೆ ಹೋಟ್ಲಲ್ಲಿ ಊಟ ಮಾಡಿಕೊಂಡು ಇನ್ನೊಂದು ಕಡೆ ಕಾಂಕ್ರೀಟ್ ಇದೆ ಅಲ್ಲಿ ಹೋಗಂದ್ರು. ಅದಕ್ಕೆ ನಾನು ಇಲ್ಲಿ ಬಂದೆ. ಇಲ್ಲಿ ಬಂದು ನೋಡಿದ್ರೆ ಇನ್ನು ಎಲ್ಲ ಕವರಿಂಗ್ ಕೊಡ್ತಾಯಿದ್ರು. ಆಲ್ರೆಡಿ ಗ್ಯಾಂಗ್ನವ್ರು ಕೂಡ ಬಂದಿದ್ದರು. ಅವರು ಕೂಡ ಒಂದು ಕೆಲಸನ ಸ್ಟಾರ್ಟ್ ಮಾಡಿದ್ರು. ಏನಪ್ಪ ಅಂದರೆ ಲಿಫ್ಟ್ ಫಿಟ್ ಮಾಡ್ಕೊತಾ ಇದ್ರು. ಗ್ಯಾಂಗ್ನವ್ರು ಲಿಫ್ಟ್ ಫಿಟ್ ಮಾಡ್ಕೊಂಡು ಕಾಂಕ್ರೀಟ್ ಹಾಕ್ದ ಅಂತ ನೋಡಿದರೆ ವೆಯ್ಟ್ ಮಾಡಿ ಸಾಕಾಯಿತು. ಲಾಸ್ಟಿಗೆ 12 ಗಂಟೆಗೆ ಸ್ಟಾರ್ಟ್ ಮಾಡಿದರು ಅವ್ರ ವರ್ಕ್ನ ಮಾಡೋಕ್ಕೆ. ಓಕೆನಾ, ಬೆಳಗ್ಗೆ 9 ಗಂಟೆಯಿಂದ ಕಾದು ವೆಯ್ಟ್ ಮಾಡಿ 12 ಗಂಟೆಗೆ ಸ್ಟಾರ್ಟ್ ಮಾಡಿದ್ರು. ಯಾಕಪ್ಪ ಅಂದರೆ ಅಲ್ಲಿ ಬರೋಕ್ಕೆ ದಾರಿ ಇದ್ದಿಲ್ಲ, ಹಂಗಾಗಿ ಮೆಟೀರಿಯಲ್ ಎಲ್ಲ ಸ್ವಲ್ಪ ದೂರದಿಂದ ಎತ್ಕೊಂಡ್ಬರ್ಬೇಕಾಗಿತ್ತು. ಸಿಮೆಂಟ್ ಆಗಿರ್ಬೋದು, ನೀರಾಗಿರ್ಬೋದು, ಸ್ವಲ್ಪ ಲೇಟ್ ಆಯಿತು. ಸೊ ಜಲ್ಲಿ ಮತ್ತು ಎಮ್ಸೆಂಟ್ ಹತ್ರನೇ ಇತ್ತು, ಮತ್ತು ಸಿಮೆಂಟು ವಾಟ್ರು ಸ್ವಲ್ಪ ದೂರದಿಂದ ಇತ್ತು. ಹಂಗಂತಬಿಟ್ಟು 12 ಗಂಟೆಗೆ ಸ್ಟಾರ್ಟ್ ಆಯಿತು. ಅವರು ಕೂಡ ಅಲ್ಲಿಂದ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡ್ರು. ಅಂತೂ ಇಂತೂ 12 ಗಂಟೆಗೆ ಸ್ಟಾರ್ಟ್ ಮಾಡಿದವರು ಸಾಯಂಕಾಲ 6 ಗಂಟೆಗೆ ಕಾಂಕ್ರೀಟ್ನ ಕ್ಲೋಸ್ ಮಾಡೇ ಬಿಟ್ರು. ಯಾಕಪ್ಪ ಅಂದರೆ ಒನ್ ಟೈಮ್ ಎಮ್ಸೆಂಟ್ ಖಾಲಿ ಆಯಿತು, ಒನ್ ಟೈಮ್ ಜಲ್ಲಿ ಖಾಲಿ ಆಯಿತು, ಒನ್ ವೇಟ್ ಆಯಿತು. ಸೊ ಅಲ್ಲಿಂದ ನಮ್ಮ ಓನರ್ ಬಂದರು, ನಾನು ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಮ್ಮನೆಗೆ ಹೇಳ್ದೆ. ಆಯಿತು ಸರಿ ಹೋಗು, ಡೈಲಿ ಎಷ್ಟು ಅಂತ ನೈಟ್ ಆದಮೇಲೆ ಹೋಗ್ತೀಯ ಅಂತ, ಕತ್ಲಾದ್ಮೇಲೆ ಹೋಗ್ತೀಯ ಅಂದರು. ಸೊ ಅದಕ್ಕೆ ನಾನು ಇವತ್ತು ಬೇಗ ಮನೆ ಕಡೆ ಹೊಂಟೆ ವಿತ್ ನಮ್ಮ ಡಾರ್ಲಿಂಗ್ ಜೊತೆ. ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡ್ಕೊಳ್ಳಿ, ಇದೇ ರೀತಿ ವೀಡಿಯೋಸ್ನ ಹಾಕ್ತೀನಿ.